ನೋಡ್ರಿ ನಾನು ಉದ್ದಿದ್ದ ಭಾಂಡೆ ಎಲ್ಲ ನನ್ನ ಮಗು ತೊಳಿಲಿಕ್ತಾಳ. ಸರಿ ಅಮ್ಮ, ಅಡ್ಗೆ ಮಾಡೋದ ದೊಡ್ಡದು ಅಂತ ಅನ್ಸಂಗಿಲ್ಲ ರೀ. ಇವಾಗ ಭಾಂಡೆ ಉದ್ದ ನೋಡ್ರಿ. ಯಾಕಿಟ್ಟೆ ರೀ? ಸರಿ ನೀನು ತೊಳಿತೀನಿ ಇವಾಗ. ಕೈ ಚೆಂದ ತೊಳಿಬೇಕು ಸ್ವಚ್ಛ. ಇವಾಗ ಹೊಸ ಉದ್ದಿಲ್ರಿ ಈಗ, ಯಾಕಂದ್ರೆ ಇಷ್ಟೊತ್ತಕ ಅಷ್ಟು ಅಡುಗೆ ಮಾಡಿವಲ್ರಿ, ಯೂಟ್ಯೂಬರ್ ಬರ್ತಾರಂತೇಳಿ. ಅಂದ್ರವ ಹಸು ತೊಳಿಬೇಕು. ಅದು ಅಷ್ಟು ಅಡುಗೆ ಮಾಡಿದ್ದ ಭಾಂಡೆ ನೋಡ್ರಿ ಇವಾಗ. ಹಾಕಿದ್ರೆ ಹಾಕು ಹಾಕು ತೊಳೆದೆಲ್ಲ ಹಸು ಬಿಡು. ತೊಳೆದೇನ ಹಾಕ್ತೀನಿ. ಸರಿ ಮೈನೇ ಬೈತೀನಿ ಅಂತ ಹೇಳ್ತೀನಿ ಈಗ ನಾನು. ಅವು ಆದ್ರೆ ಅಷ್ಟು ಕಸ ಹೊಡ್ಕೊಂಡ್ರಿ, ನಾನು ಅಷ್ಟು ಅಂತೇಳಿ ಎಲ್ಲ ಅಡುಗೆ ಮಾಡಿ ಅಲ್ಲೇ ಮಾಡಿ ಹಂಗೆ ಗೊತ್ತೋಡ್ಲಿಕ್ಕೆ ನಿಂದ್ರೆ ಹಂಗಲ್ಲ. ಓ ನಾನು ತೊಳಿತೀನಿ ಬಿಡುವ, ಹೋಗಿ. ಹಾಂ ನೋಡ್ರಿ ಹೆಂಗೆ ತೊಳಿಲಿಕ್ಕೆ ತಾಳು ನೋಡ್ರಿ ನಮ್ಮ ಸಮೃದ್ಧಿ ಭಾಂಡೆ. ಸರಿ ಭಾರಿ ನಾನೇ ಸರಿತೀನಿ. ನಿಮ್ಮ ಕೈ ಬೇನಕ್ಕೆ ನೋಡ್ರಿ ಈಗ ಪಟ ಪಟ ಪಟ. ಭಾಂಡೆ ಬಿಗಿ ಆಗ್ಯಾವ್ರಿ. ಯಾಕಂದ್ರೆ ಅಡುಗೆ ಮಾಡ್ಬೇಕಾದ್ರೆ ಯಾವ ಬೇಕಾಗ್ತಾವ ಸಾಮಾನುಗಳು ತೊಗೊಳೋದ ದೊಡ್ಡದೈತೆ ಬರಲ್ಲ. ಸರಿ ಸರಿ ಅವ್ವ ನೀನು. ಕಡೆ ತೊಗೊಂಡಿರ್ತಾಳೋ ಸರಿ. ನೋಡ್ರಿ ನಾನು ಬಾಂಡೆ ಹೋದಷ್ಟೊತ್ತಿಗೆ ಅವ್ವ ಇದೆಲ್ಲ ಕಸ ಹೊಡ್ಕೊಂಬಂದಾಡ್ರಿ. ಅಷ್ಟು ಮಳೆ ಸ್ಟಾರ್ಟ್ ಆಗಿಬಿಟ್ಟದ. ಮನೆಯೆಲ್ಲ ನೋಡ್ರಿ ಹೆಂಗಾಗಿಬಿಟ್ಟದ. ಮತ್ತೀಗ ಮಳೆ ಚಾಲೋಗ್ಯದ ನೋಡ್ತಿರ್ಬೋದ್ರಿ. ಒಟ್ಟಿಗಿನ ಈ ಕಡೆ ಎಲ್ಲ ಕಸ ಕೆಳಗಿರೋ ಕಸ ಹುಡುಗ್ಬೇಕ್ರಿ. ಈಗ ಮಳೆ ಬಂದ ಒಟ್ಟು ರೆಡಿ ಆಗಿಬಿಡುತ್ತೆ ನೋಡ್ರಿ ಮನೆಯೆಲ್ಲ. ಈಗ ಇದು ಮಾತು ಓಟು ಒಂದು ಅರ್ಬಿ ತೊಗೊಂಡು ಒರೆಸ್ಬೇಕ್ರಿ. ಈಗ ಮಳೆ ಅಂತರ ಅಷ್ಟೇನು ಜೋರಾಗಿನಿಲ್ಲ, ಏನಿಲ್ಲ ರೀ, ಸಣ್ಣ ಅದ ರೀ. ಆದರೂ ಇಷ್ಟ ಬೆಳೆ ಪೂರ್ತಿಯಾಗಿ ಹೊಂಟದ ನೋಡ್ರಿ. ಮಳೆ ಜಾಸ್ತಿ ಬಂದ ಬಾವಿಗಳಿಗೆ ನೀರು ಆಗಂಗೆ ಕಂಡಲ್ರಿ ವರ್ಷ. ಯಾಕಂದ್ರೆ ಜೋರಾಗಿ ಮಳೆ ಬಂದ್ರೆ ಬಾವಿಗಳಿಗೆ ನೀರು ಬರ್ತಾವ್ರಿ. ಇಷ್ಟ ಬೆಳೆ ಪೂರ್ತಿಯಾಗಿ ಮಳೆ ಬಂದ್ರೆ ಬಾವಿಗೆ ನೀರೂ ಆಗಲ್ಲ, ಏನಿಲ್ಲ ರೀ. ಕಬ್ಬಿನ ಹೊಲ್ದಂದ ಎರಬುಡಿ ಬಿಟ್ಟಿದ್ದು ಎರಬುಡಿ ಸಮೇತ ಮುಚ್ಚಿಲ್ರಿ ನಾ. ಈಗ ಮಳೆ ಬಂದ್ರೂ ಹಂಗಾಗ್ಯದ್ರಿ ಇದು ಮಳೆ. ಸಮೂನ್ ಸೈಕಲ್ ಹೊರಗೆ ಬಿದ್ದಲ್ಲೇ ಸಮೃದ್ಧಿ. ಸಮೂನ್ ಸೈಕಲ್ ಯಜಮಾನ್ರು ಬಿತ್ಲಿಕ್ಕೆ ಹೋಗ್ಯಾರ್ರಿ ಅವ್ರ. ಆ ಕಡೆ ಮಳೆ ಇಲ್ಲ ಅಂತ್ರಿ ಅವ್ರ ಕಡೆಗೆ. ಇಲ್ಲೇ ಹೊಂಟದ್ರಿ ಒಂದು ಸ್ವಲ್ಪ ಸಣ್ಣ, ಸ್ವಲ್ಪ ಜೋರಾಗಿ ಬರ್ತದೆ, ಸ್ವಲ್ಪ ಸಣ್ಣಾಗಿ ಬರ್ತದೆ, ಹೊಂಟದ್ರಿ. ಬಾಳೆ ಅಮ್ಮ ಮೈತೈತೆ ಕಡೆ ನಡಿ ಮನೆ ಕಡೆ. ನಾನು ಒಂದು ಸ್ವಲ್ಪ ತೆಲಿಯೋದು ಇಕ್ಕೋತೀನಿ ರೀ ಜರ. ಹಾಂ 2 ಟೀ ಶರ್ಟ್ಗಳು ಒಗಿಲಿಕ್ಕೆ ಇಕ್ಕೋತೀನಿ. ಒಂದು ಮಿಂಜಾತ್ ಇದು ಮಾಡಿ ಕೊಟ್ಟೀನಿ, ಅದೊಂದು 2 ಟೀ ಶರ್ಟ್ ಒಗ್ಯಾವ. ಬಾಯ್ ಕಡೆ ಮೈತೈತೆ ಬರೇವ. ಮತ್ತು ಜಾಸ್ತಿ ಆಯ್ತು ನೋಡ್ರಿ ಮಳೆ ಒಂದು ಸ್ವಲ್ಪ. ಹಾಂ ಇನ್ನೂ ತಾನಲ್ಲ. ಬಾ ಸಮೃದ್ಧಿ ಹಾಯ್ ಮಾಡ್ತಾಳಂತ ನೋಡ್ರಿ. ಇಲ್ಲಿ ನೋಡ್ರಿ ಗಂಧ ತೊಗೊಂಡಾಳ್ರಿ. ಮುಂಜಾನೆ ನನ್ನ ಸಿಂಧೂರು ಡಬ್ಬಿ ತೊಗೊಂಡಾಳ. ತೊಗೊಂಡ ಎಲ್ಲ ಕಡೆಗೆ ಹಚ್ಕೊಂಡಾಳ ನೋಡ್ರಿ. ಹೆಂಗೆ ಹಚ್ಕೊಂಡಿದ್ದು ಗಂಧ ಮುಂಜಾನೆ ಹಂಗೆ ಚಲೋ ಹಚ್ಕೊಂಡಿದ್ದು. ಹಾಯ್ ಮಾಡು. ಹಾಯ್ ಎಲ್ಲರೂ ಹೆಂಗಿದ್ದೀರಿ ಅನು? ಇವತ್ತು ಹಾಯ್ ಮಾಡಕತ್ತಾಳ ನೋಡ್ರಿ. ಆಕಿ ಆರಾಮಿಲ್ದಾನೆ ಹಿಡ್ದ. ಇಷ್ಟು ದಿನ ಹಾಯ್ ಮಾಡಂದ್ರೂ ಮಾಡಿರಲಿಲ್ಲ. ಇವತ್ತು ಹಾಯ್ ಮಾಡಕತ್ತಾಳ ಫಸ್ಟ್ ಟೈಮ. ಲವ್ ಇಷ್ಟು ದಿನ ಹಾಯ್ ಮಾಡಿಲ್ಲ ನೀ, ಇವತ್ತು ಮಾಡಕತ್ತಿದಿ. ಊಟ ಮಾಡಿದಿ? ಏನು ಉಂಡಿದಿ? ಹೋಳಿಗೆ ಉಂಡಾಡ್ರಿ ಈಗ ಆಕಿ. ಹೌದಲ್ಲ? ಹೋಳಿಗೆ ಉಂಡಿದಿ, ಚಲೋ ಮಾಡಿದವ ಹೋಳಿಗೆ ಉಂಡು. ಸಮೂ ಅಂತಂದ್ರೆ ಇವತ್ತು ಹೊಲಕ್ಕೆ ಹೋಗ್ಯಾನ್ರಿ. ಅವ ಸಾಲಿಗೆ ಹೋಗಿಲ್ರಿ ಇವತ್ತು. ಯಾಕಂದ್ರೆ ಸ್ವಲ್ಪ ಜ್ವರ ಅದು ಬಂದೀವ್ರಿ.
ಅದಕ್ಕೆ ಇವತ್ತು ಸಾಲಿಗೆ ಕಳ್ಸಿದ್ರಿ ಅವನಿಗೆ ಹೊಲಕ್ಕೆ ಹೋಗ್ಯಾನ್ರಿ ಜ್ವರ ಬಂದು ಸಲ್ಯಾಕ ಮತ್ತು ನಮ್ಮ ಪಪ್ಪನ ಕೂಡ ಹೋಗ್ತೀನಿ ಅಂತೇಳಿ ಸುಮ್ಮ ಬಿಸಿಲಿಗೆ ತಿರುಗಾಡಿ ಅಂಥೇಳಿ ಹೊಲಕ್ಕೆ ಕಳ್ಸಿದ್ರಿ ಮನ್ಯಾಗ ಅಂತಂದ್ರೆ ಮತ್ತೆ ಮಕ್ಕೋತಾನ ಅಂಥೇಳಿ ಹೊಲಕ್ಕೆ ಹೋಗ್ಯಾನ್ರಿ. ಬರ್ರಿ ಊಟ ಮಾಡಮ್ ಬರ್ರಿ ಬರ್ರಿ ಮಾಡಿ ಅನ್ನ ಚಪಾತಿ ಬೇಳೆ ನೀವು ಮಾಡಿರಿ ಅನ್ನ ಚಪಾತಿ ನೀವು ಮಾಡಿರಿ ಯಾರೇ ಮಾಡ್ರಮ್ಮ ಎಲ್ಲರೂ ಅನ್ನ ಚಪಾತಿ ಎಲ್ಲ ಯಪ್ಪ ಮುಚ್ಚೋದು ಯಾರು ಮಾಡ್ರ ಸಮೃದ್ಧಿ ಅನ್ನ ಚಪಾತಿ ಬೇಳೆ ಯಾರು ಮಾಡ್ರ ನೀನೇ ಮಾಡಿ ಆಕಿನೇ ಮಾಡ್ರ ಈ ಯಾರಿಗೆ ಕೊಡಕ್ ನೀವು ಉಳ್ಳಾಕ ಗಂಗಾದಾಗ ಹಾಕು ಗಂಗಾ ತಗೋರಿ ಗಂಗಾದಾಗ ಏನಾಗ್ತಂದ್ರಿ ಸೆಟ್ ನೀವು ಇಲ್ಲಿ ಸರಿ ನೀವು ಬಾಜು ಸರಿ ನೀ ಸರಿ ಅವತ್ತು ನಾ ಅಲ್ಲಿ ಹಾಕ್ತೀನಿ ಹೈ ಇದು ಪಲ್ಯ ಹಚ್ಚು ತಿರ್ಬೇಕು ಸರಿ ತಿರ್ಬೇಕ ಸರಿ ಮಮ್ಮಿ ಸರಿ ತಿರ್ಬೇಕದು ಸರಿ ಸರಿ ತಿರ್ಬೇಕದು ತಿರ್ಬೇಕು ಬಜ್ಜಿ ಪಲ್ಯ ಏನದು ಕಿರ್ಕೋಣಿ ಕಡಬಾಕಿ ರೊಟ್ಟಿ ಕೊಡ್ಲಿ ಏನು ಕೊಡ್ಲಿ ತೊಂಬಳಿ ರೊಟ್ಟಿ ಕಟ್ಟಿ ಸರಿ ಸರಿ ನೀವು ಬರ್ಲಿ ಇದ್ರೆ ಆಮೇಲೆ ಆಗತ್ತೆ ನೀವು ಸಾಕು ತಗೋ ತಗೋ ಆಯ್ತು ಇಸವಳಿ ಅದು ಸಾಕು ಇದ ನೋಡೋಣ ನೀವು ಹಾಕೊಳ್ಳಿ ಅಜ್ಜಿ ಕುಡ್ಕೊಳ್ಬೇಕು ಗಂಗಾ ಅಜ್ಜಿ ಪಲ್ಯ ಹಚ್ತೀನಿ ಇದ್ರಾಗ ಸರ್ ನಿಂದ್ರು ಅದು ಗಂಗಾ ಕಡೆ ತೋತಾಡ್ತಿದ್ರಿ ಈಗ ತೋರಿಲ್ಲ ಗಂಗಳ ಹ್ಞೂ ಸಾಕು 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 ಹಚ್ಕೋ ಪಲ್ಯ ಅವು ಸುಡು ಮೊದಲು ಕಲಸ್ ಮಾಡು ಅವು ಕಲಸ್ ಮಾಡು ಪುಂಡಿ ಪಲ್ಯ ಹಚ್ತಾವು ನೀವು ಪುಂಡಿ ಪಲ್ಯ ಬೇಕು ನೀನು ಉಣ್ತಿ ನೀನು ಉಣ್ಣ ಬಿಡು ಈಗ ಅದು ಇಡೀ ಅವು ತುಂಬ ಈಗ ತಗೋ ಪುಂಡಿ ಪಲ್ಯ ಹಾಕ್ತೀನಿ ಹೌದು ಕಡಬ ನೀವು ಹಚ್ಕೊಂಡಿಲ್ಲ ಈಗ ತಗೋ ಇದು ಬುತ್ತಿ ಹೇಳ್ತೀನಿ ಹೊಲ ಚಾಲು ಕಾಕ ಗಂಗೋದವರು ನೋಡಿ ತಿಂದರೆ ಎಲ್ಲಿ ಹೋಗ್ಬೇಕು ಈಗ ಮನೆ ಮಟ್ಟ ಹೋಳಿಗೆ ಹೊಡೆದ ಇಡ್ತಾನ ಹುಡುಗಿದ್ರೆ ಆಯ್ತಕ್ಕೆ ಸೇವಾ ದೇವ್ರು ಇನ್ನಂತೀರ ಅದು ಸಮೃದ್ಧಿ ನೀವು ಪಪ್ಪ ಉಣ್ಬೇಕ ಅಯ್ಯ ಮುಂದೆ ಹೊಲಕ್ಕೆ ಹೋತಿ ಒಂದು ದಿನ ಸಂತಪುರ ಉಳ್ಕಿದ್ರೆ ಪಾಪ ತಪ್ಪು ಆಗ್ತದೆ ನೀನು ಮಠದಾಗ ಬಿಟ್ಟು ಬರಲಿ ಬರೀ ಮಠದಾಗ ಬಿಟ್ಟು ಬರ್ತೀನಿ ಯಾರಿಗೆ ಬಿಟ್ಟು ಬಂದೆ ಸಮಯ ನಿಂಗೆ ಉಪ್ಪಿಗೆ ಈಗ ಹೋಗಿ ಬಟ್ಟೆ ಇಟ್ಕೊಡಿ ನೋಡಿ ಬಾ ಬಾ ಹೋಗ ಮಠದಾಗ ಬಿಟ್ಟು ಬರ್ತೀನಿ ಸಮ್ಮೆಗಂತ ಇದು ಬೇಡ ನಿನಗೇ ಬಿಟ್ಟು ಬರ್ತೀನಿ ನೀನು ಸಿದ್ಧಗಂಗಾ ಮಠದಾಗ ಬಿಟ್ಟು ಬರ್ತಾನೆ ಹಾಂ ಬಿಟ್ಟು ಬಂದು ಆಮೇಲೆ ಕುದಿದ ನನಗೆ ಕಾಣು ಕಟ್ಟಿಬೇಕು ಕಲ್ಲಿ ಕೊತ್ತಂಬರಿ ಸಾಯಲ್ ಕೊಟ್ಟು ಕಳಿಸ್ಬೇಕಲ್ಲ ಸೇಮ್ ಇದ್ರ ಬಜ್ಜಿ ಪಲ್ಯ ಆದಂಗೆ ಇದೆ ಸಿಂಪಲ್ ಆದಂಗೆ
ತರಕಾರಿ ಬಿದ್ದಿಲ್ಲ ಏನಿಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ಇಷ್ಟೆಲ್ಲ ವೆರೈಟಿ ಅಡುಗೆ ನಾನು ಯೂಟ್ಯೂಬರ್ ಬರ್ತಾರಂತೇಳಿ ಮಾಡೀನಿ ಅಂತ ಹೇಳಿದ್ರಿ. ಆದ್ರೆ ಯಾವುದೇ ಯೂಟ್ಯೂಬರ್ ಬರ್ತಾ ಇಲ್ಲರಿ. ಇಷ್ಟೆಲ್ಲ ಅಡುಗೆ ಮಾಡಿದ್ದ ಯಾರ ಸಲುವಾಗಪ್ಪ ಅಂತಂದ್ರೆ ರೀ, ನನ್ನ ಸಲುವಾಗಿ ರೀ. ಯಾಕಂತಂದ್ರೆ ನನಗೆ ಎಳ್ಳಮಸಿ ಹಬ್ಬದ ಅಡುಗೆ ಉಣ್ಬೇಕನ್ನಂಗೆ ಆಸೆ ಆಗಿತ್ತು ರೀ ನನಗೆ ಭಾಳಷ್ಟ. ಅದ್ರ ಸಲಕ ಇಷ್ಟೆಲ್ಲ ವೆರೈಟಿ ಅಡುಗೆ ಮಾಡಿದ್ದ ನನ್ನ ಸಲುವಾಗಿ ರೀ. ನಾನಾ ಯೂಟ್ಯೂಬರ್ ರೀ, ನನಗೆ ಉಣೋ ಅಂತ ಆಸೆ ಆಗಿತ್ತು ರೀ ಭಾಳಷ್ಟ. ಇನ್ನೇನು ಪ್ರೆಗ್ನೆನ್ಸಿ ಟೈಮ್ನು ಡೆಲಿವರಿ ಡೇಟ್ನು ಹತ್ತಿರ ಬಂತಲ್ರಿ, ಅದಕ್ಕೆ ಆಸೆ ಪಟ್ಟಿದ್ದ ಉಣ್ಬೇಕಂತ್ರಿ. ಇಲ್ಲಿಕಂದ್ರೆ ಮಗುವಿನ ಕಿವಿ ಹೊಡಿತಾವ ಅಂತ ಹೇಳ್ತಾರೆ. ಹಾಗಾಗಿ ನನಗೆ ಈ ರೀತಿ ಎಳ್ಳಮಸಿ ಹಬ್ಬದ ಬಜ್ಜಿ, ಕಡುಬು, ಹೋಳ್ಗೆ ಪ್ರತಿಯೊಂದು ಐಟಮ್ನು ಉಣ್ಣಂಗಾಗಿತ್ತು ರೀ. ನನಗೆ ಒಟ್ಟು ಎಳ್ಳಮಸಿ ಹಬ್ಬದ ಊಟ ಬೇಕಾಗಿತ್ತು. ಅದ್ರ ಸಲಕ ನನಗೋಸ್ಕರ ಅಂತ ಹೇಳ್ಕೇಸಿಂದ್ರೆ ಇಷ್ಟೆಲ್ಲ ವೆರೈಟಿ ಅಡುಗೆ ಮಾಡಿದ್ರಿ ಫ್ರೆಂಡ್ಸ್. ನಾನು ಯೂಟ್ಯೂಬರ್ ಅಂಥೇಳಿ ಯಾರೂ ಹೊಂಟಿಲ್ರಿ ಈಗ ನಮ್ಮ ಮನೆಗೆ. ಆದರೆ ನನ್ನ ಸಲಕಂತಾನೆ ಇಷ್ಟೆಲ್ಲ ವೆರೈಟಿ ಅಡುಗೆಗಳು ಮಾಡ್ಕೊಂಡಿದ್ರಿ ನಾನು. ಈಗ ಎಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಕೋತೀನಿ ರೀ. ನನ್ನ ಸಲಕ ನಾನು ಬಯಸಿದ ಬಯಕೆ ಅಡುಗೆ ಮಾಡ್ಕೊಂಡೀನಿ.